Hello everyone, welcome to Sanmargaha classes. Let us see question number 21 of chapter Chemical Effects of Electric Current. Classify copper, glass, charcoal and iron materials into conductors and insulators of current. Current ಇಂದ conductor ಮತ್ತೆ insulators ಅಂತ classify ಮಾಡಬೇಕು. Okay, what are conductors? Conductors are nothing but these are the materials which conduct electricity ಅದನ್ನ ಏನಂತ ಕರೀತಾರೆ conductors. What are insulators? Which do not allow electricity to pass through them. ಯಾವ materials ತಮ್ಮ through electricity ಅನ್ನ ಪಾಸ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅದನ್ನ ಇನ್ಸುಲೇಟರ್ಸ್ ಅಂತ ಕರೀತಾರೆ. ಅದಕ್ಕೆ ನೀವು ಮನೆಯಲ್ಲಿ ವಾಯರ್ ಅನ್ನ ನೋಡಿದ್ರೆ ಅಥವಾ ಎಲ್ಲೇ ವಾಯರ್ ಅನ್ನ ನೋಡಿದ್ರೆ ಅದ್ರ ಮೇಲೆ ಇನ್ಸುಲೇಟ್ ಮಾಡಿರ್ತಾರೆ. ಯಾಕೆ ಇಲ್ಲ ಅಂದ್ರೆ ಹಾಗೆ ತಂತಿ ಮುಟ್ಟಿದ್ರೆ ಏನಾಗ್ತದೆ? ಶಾಕ್ ಹೊಡೆಯುತ್ತೆ. ಸೊ some plastic is insulated on that wire to prevent any electric shock ಅಲ್ವಾ. ಈಗ ನಾವು ಇಲ್ಲಿ ಕೊಟ್ಟಿರೋ ಕೆಲವೊಂದಿಷ್ಟು ಮಟೀರಿಯಲ್ ಅನ್ನ we have to classify it into conductors and insulators. Copper, whether it is conductor or insulator, of course copper is conductor ಅಲ್ವಾ. ಇದನ್ನ ಕೆಲವೊಮ್ಮೆ ವಾಯರ್ ಅಲ್ಲಿ ಯೂಸ್ ಮಾಡಿರ್ತಾರೆ ಕಾಪರ್ ವೈರ್ ಅಲ್ವಾ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಲಿಕ್ಕೆ. ಗ್ಲಾಸ್ ಈಸ್ ಗ್ಲಾಸ್ ಇನ್ಸುಲೇಟರ್ ಆರ್ ಕಂಡಕ್ಟರ್? ಗ್ಲಾಸ್ ಈಸ್ ಇನ್ಸುಲೇಟರ್. ಇದು ಇನ್ಸುಲೇಟರ್ ಇದೆ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ನೀವು ನೋಡಿರ್ಬೋದು ಈಗ ಇಲೆಕ್ಟ್ರಿಷಿಯನ್ ಎಲ್ಲ ಸ್ಕ್ರೂ ಡ್ರೈವರ್ ಯೂಸ್ ಮಾಡಿರ್ತಾರಲ್ಲ ಅದರಲ್ಲಿ ಅದ್ರ ಹಿಡಿಕೆ ಏನಿರುತ್ತೆ ಅದನ್ನ ಗ್ಲಾಸ್ ಇಂದ ಮಾಡಿರ್ತಾರೆ ಬಿಕಾಸ್ ಇಟ್ ಈಸ್ ಇನ್ಸುಲೇಟರ್. ಅದು ಇನ್ಸುಲೇಟರ್ ಇದೆ ಅನ್ನೋ ರೀಸನ್ಗೆ. ಅದೇ ತರ ಚಾರ್ಕೋಲ್ ಡು ನಾಟ್ ಕಂಡಕ್ಟ್ electricity. This is also insulator. And iron is metal and good conductor of electricity. Copper and iron are metals ಅಲ್ವಾ. ಕಾಪರ್ ಮತ್ತೆ ಐರನ್ ಏನಿದೆ they are metals. They conduct electricity. ಸೊ electric conductors ಯಾವ್ಯಾವುದು? ಕಾಪರ್ and iron. Electric insulators glass and charcoal. ಕಾಪರ್ ಮತ್ತೆ ಐರನ್ ಕಂಡಕ್ಟರ್ಸ್ ಇದೆ, ಗ್ಲಾಸ್ ಮತ್ತೆ ಚಾರ್ಕೋಲ್ ಇವೆರಡು ಇನ್ಸುಲೇಟರ್ಸ್. ಥ್ಯಾಂಕ್ ಯು.